ಎಲ್ಲರಿಗೂ ನಮಸ್ಕಾರ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆನಂದೋ ಜಗವೆಂದು ಭೇದವೆಣಿಸಲಿರು, ಹೊರೆಯುವುದೇ ಜೀವನ ಸಮೃದ್ಧಿಗೋಸ್ಕರ ನನಗೆ ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ. ಡಿವಿಜಿಯವರ ಈ ಕದದ ಸಾಲು ಇಂದಿನ ಕಾರ್ಯಕ್ರಮಕ್ಕೆ ಅತ್ಯಂತ ಸೂಕ್ತ ಎನಿಸುತ್ತದೆ. ಇಂದಿನ ಗುರುಗೌರವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಗೌರವಕ್ಕೆ ಭಾಜನರಾದವರು ನಾಡಿನ ಹೆಸರಾಂತ ಹಿರಿಯ ವಿಮರ್ಶಕರು, ನನ್ನ ಗುರುಗಳು ಆದ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಸರ್ ಹಾಗೂ ರಜನಿ ನರಹಳ್ಳಿ ಅವರು. ನರಹಳ್ಳಿ ಸರ್ ಹಾಗೂ ರಜನಿ ಮೇಡಮ್ ಅವರ ಸಾಹಿತ್ಯ ಕುರಿತು ಚಂದ್ರಿಕಾ ಮೇಡಮ್ ಮಾತಾಡೋದ್ರಿಂದ ನಾನು ಅವರ ವ್ಯಕ್ತಿತ್ವವನ್ನು ಪರಿಚಯಿಸುವುದರೊಂದಿಗೆ ಸ್ವಾಗತಿಸಲು ಇಚ್ಛಿಸ್ತೇನೆ. ನರಹಳ್ಳಿ ಸರ್ ಎಂದಾಕ್ಷಣ ನೆನಪುಗಳ ಮೆರವಣಿಗೆ ನನ್ನ ಮನದಲ್ಲಿ ಮೂಡುತ್ತದೆ. ನರಹಳ್ಳಿ ಸರ್ ಅವರನ್ನು ಮೇಷ್ಟ್ರಾಗಿ, ಮಾರ್ಗದರ್ಶಕರಾಗಿ, ಆಯೋಜಕರಾಗಿ, ಆಡಳಿತ ಅಧಿಕಾರಿ ಅಂದ್ರೆ ಪ್ರಾಂಶುಪಾಲರಾಗಿ, ಸಹೋದ್ಯೋಗಿಯಾಗಿ, ಸಾಹಿತಿಯಾಗಿ ಬಹಳ ಹತ್ತಿರದಿಂದ ಕಂಡಿದ್ದೇನೆ. ನರಹಳ್ಳಿ ಸರ್ ಅವರಿಂದ ಸಾವಿರಾರು ವಿದ್ಯಾರ್ಥಿಗಳು ಪ್ರಭಾವಿತರಾಗಿರೋದನ್ನು ನಾನು ಕಣ್ಣಲ್ಲಿ ನೋಡಿದ್ದೇನೆ. ಅವರಲ್ಲಿ ನಾನು ಒಬ್ಬ. ಒಂದು ಮಾತು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅವರಿಂದ ವಿದ್ಯಾರ್ಥಿಗಳು ಎಷ್ಟು ಪ್ರಭಾವಿತರಾಗಿದ್ರು ಅಂದ್ರೆ ನಮ್ಮ MA ತರಗತಿಯಲ್ಲೂ ಕೂಡ ಅಷ್ಟೇ. ನರಹಳ್ಳಿ ಸರ್ ಇಮಿಟೇಟ್ ಅಂದ್ರೆ ಅವ್ರನ್ನ ಇಮಿಟೇಟ್ ಮಾಡ್ತಿದ್ವಿ. ಎಷ್ಟರ ಮಟ್ಟಿಗೆ ಅಂದ್ರೆ ನಿಮ್ಗೆ ಅವ್ರ ಶಿಷ್ಯರು ಗೊತ್ತಿರುತ್ತೆ. ನರಹಳ್ಳಿ ಸರ್ ಯಾವತ್ತೂ ಪೋಡಿಯಂನ ನೇರವಾಗಿ ನಿಂತ್ಕೊಂಡು ಮಾತಾಡ್ತಿಲ್ಲ. ಸೈಡ್ ಹೀಗೆ ನಿಂತ್ಕೊಂತಾರೆ, ಹೀಗೆ ಇಟ್ಕೊಂಡಿರ್ತಾರೆ, ಚಾಕ್ಪೀಸ್ ಒಳಗಡೆ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಅದನ್ನ ಎಷ್ಟು ಜನ ನಾವು ವಿದ್ಯಾರ್ಥಿಗಳು ಅಂದ್ರೆ ಮೇಷ್ಟ್ರುಗಳಾಗಿರೋರು ಈಗಲೂ ಫಾಲೋ ಮಾಡ್ತಿದ್ವಿ ಅಂದ್ರೆ ನಾವು MA ತಮಾಷೆನು ಮಾಡ್ತಿದ್ವಿ. ಹಾಗೆ ನಿಂತ್ಕೊಂಡಿದ್ ಮಾತ್ರಕ್ಕೆ ನರಹಳ್ಳಿ ಆಗಲ್ಲ ಅಂತ ಕೂಡ ನಾವು ಒಬ್ರಿಗೊಬ್ರು ಕಾಲಿಡ್ಕೊಂತಾ ಇದ್ದ ಸಂದರ್ಭ ಕೂಡ ಇರ್ತದೆ. ಅವರ ವ್ಯಕ್ತಿತ್ವ ಹಾಗೂ ಜನಪ್ರಿಯತೆಯನ್ನು ಒಂದೇ ಒಂದು ವಿಷಯದಲ್ಲಿ ನಾನು ನಿದರ್ಶನ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಊರಿನಿಂದ ಅಂದ್ರೆ ಸ್ಥಳದ ವಾಚಕದಿಂದ ವ್ಯಕ್ತಿಗೆ ಒಂದು ಐಡೆಂಟಿಟಿ ಬರುತ್ತೆ. ಆದ್ರೆ ಬಹಳ ವಿರಳವಾಗಿ ಒಬ್ಬ ವ್ಯಕ್ತಿಯಿಂದ ಊರಿಗೆ ಐಡೆಂಟಿಟಿ ಸಿಗುತ್ತೆ. ಉದಾಹರಣೆಗೆ ಕುವೆಂಪು ಅವರಿಂದ ಹೇಗೆ ಕುಪ್ಪಳ್ಳಿ ಹೆಸರು ವಿಶ್ವಕ್ಕೆ ಪರಿಚಯ ಆಯಿತೋ ಹಾಗೇನೆ ಬಾಲಸುಬ್ರಹ್ಮಣ್ಯಂ ಸರ್ ಅವರಿಂದ ನರಹಳ್ಳಿ ಎಂಬ ಪುಟ್ಟ ಹಳ್ಳಿಗೆ ಒಂದು ಐಡೆಂಟಿಟಿ ಸಿಕ್ಕಿದೆ. ಅದು ವಿಶ್ವಕ್ಕೆ ಇವತ್ತು ಪರಿಚಯ ಆಗಿದೆ ಅಂದ್ರೆ ತಪ್ಪಲ್ಲ. ಕೇವಲ 1000 ಜನ ಇರುವಂತ ಪುಟ್ಟ ಹಳ್ಳಿ ಇವತ್ತು ವಿಶ್ವದಲ್ಲಿ ಪರಿಚಯ ಆಗಿರೋದು ನರಹಳ್ಳಿ ಸರ್. ನಾವು ನರಹಳ್ಳಿ ಸರ್ ಅಂತಾನೆ ಬಿಟ್ಬಿಡ್ತೇವೆ. ಬಾಲಸುಬ್ರಹ್ಮಣ್ಯಂ ಸರ್ ಬಂದಿದೆ ಅಂತ ತಪ್ಪಲ್ಲ. ಅಡಿಗರು ಒಂದು ಮಾತು ಹೇಳ್ತಾರೆ, ಹೆಳವನ ಮೇಲೆ ಕುಳ್ಳ ಕೂತಿದ್ದಾನೆ, ದಾರಿ ಸಾಗುವುದೆಂದು. ಈ ಸಾಲನ್ನ ನಾನು ಸ್ವಲ್ಪ ಭಿನ್ನವಾಗಿ ಅರ್ಥೈಸಕ್ಕೆ ಇಷ್ಟಪಡ್ತೇನೆ. ಬಹುಪಾಲು ವಿದ್ಯಾರ್ಥಿಗಳ ಜೀವನ ಹೇಗಿರುತ್ತೆ ಅಂದ್ರೆ ಹಿಂಜರಿಕೆಯನ್ನು, ಹೆಳವತನ, ಅವಕಾಶ ವಂಚಿಕೆ ಎಂಬ ಕುರುಡುತನದಿಂದ ಬದುಕ್ತಿರ್ತಾರೆ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ. ಆದ್ರೆ ಕೆಲವು ಗುರುಗಳು ಅದನ್ನು ಗುರುತಿಸಿ ವಿದ್ಯಾರ್ಥಿಗಳನ್ನು ಕೈ ಹಿಡಿದು ನಡೆಸಿ ದಾರಿ ತೋರಿಸ್ತಾರೆ. ಅವರಲ್ಲಿ ನಮ್ಮ ನರಹಳ್ಳಿ ಸರ್ ಅವರು ಒಬ್ರು ಅಂತ ಹೇಳೋದಕ್ಕೆ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅದನ್ನ. ಇದು ಉತ್ಪ್ರೇಕ್ಷೆ ಕೂಡ ಅಲ್ಲ, ಯಾಕೆಂದ್ರೆ ನನ್ನನ್ನೇ ನಾನು ಉದಾಹರಣೆಗೆ ಇಟ್ಕೊಂಡು ಈ ಮಾತನ್ನ ಹೇಳ್ತಾ ಇರೋದು. ಇನ್ನು ನರಹಳ್ಳಿ ಸರ್ ಅವರು ಅಂದ್ರೆ ಈ ವಿದ್ಯಾರ್ಥಿಗಳ ಕೆಲವರಿಂದ ಹೇಳ್ತಾ ಇದ್ದೀನಿ. ನರಹಳ್ಳಿ ಸರ್ ಅವರು ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಸಮಿತಿಯ ಸದಸ್ಯರಾಗಿ, ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾಗಿ, ನವದೆಹಲಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸಲಹಾ ಸಮಿತಿಯ ಸಂಚಾಲಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಹೀಗೆ ಹೇಳ್ತಾ ಹೋದ್ರೆ ಪುಟಗಟ್ಟಲೆ ಅವರ ವಿಚಾರಗಳು ಸಾಕಷ್ಟು ಪುಟಗಳಿದೆ. ಅದಕ್ಕೆ ಸಂಕ್ಷಿಪ್ತಗೊಳಿಸಿದ್ದೀನಿ. ನರಹಳ್ಳಿ ಸರ್ ಅವರಿಗೆ ಇನಂದ, ಕಾವ್ಯಾನಂದ, ಶಿವರಾಮ್ ಕಾರಂತ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಮಾನಕರು, ಪೂತಿನ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಹೀಗೆ ಹಲವಾರು ಗೌರವಗಳು ಸಂದಿದೆ. ಆತ್ಮೀಯರೇ, ಇಂತಹ ಶ್ರೇಷ್ಠಗಳನ್ನ ಇಂದು ನಾವು ಗೌರವಿಸುತ್ತಿರುವುದು ಅತ್ಯಂತ ಸಾರ್ಥಕ ಕಾರ್ಯ ಅಂತ ನಾನು ಭಾವಿಸ್ತೇನೆ. ಸರ್, ತಮಗೆ ನಮ್ಮ ಸುಮೇರು ಟ್ರಸ್ಟ್ನ ಪರವಾಗಿ ಅತ್ಯಂತ ಆತ್ಮೀಯ ಸ್ವಾಗತವನ್ನು ಕೊಡ್ತೇವೆ. ಪಂಚಮಾತೃಕೆಯಲ್ಲಿ ಗುರುಪತ್ನಿಯು ಓದುವರು. ನಮ್ಮ ನರಹಳ್ಳಿ ಸರ್ ಅವರ ಧರ್ಮಪತ್ನಿಯಾದ ಶ್ರೀಮತಿ ರಜನಿ ನರಹಳ್ಳಿ ಅವರು ಇಂದಿನ ಗುರು ಗೌರವಕ್ಕೆ ಪಾತ್ರರಾಗಿದ್ದಾರೆ. ಒಂದು ವಿಶೇಷ ಅಂದ್ರೆ ರಜನಿ ಮೇಡಮ್ ಅವರನ್ನ ಕೇವಲ ನರಹಳ್ಳಿ ಸರ್ ಅವರ ಹೆಂಡತಿ ಎಂದು ಇಲ್ಲಿ ಗುರುತಿಸ್ತಾ ಇಲ್ಲ. ನಾವು ಬಹಳ ಸ್ಪಷ್ಟಪಡಿಸ್ತಾ ಇದ್ದೀನಿ, ಆ ತರ ಗುರುತಿಸ್ತಾ ಇಲ್ಲ. ಮಹಿಳಾ ಸಾಹಿತ್ಯದಲ್ಲಿ ತನ್ನದೇ ಆದ ಸ್ಥಾನವನ್ನು ಪಡೆದುಕೊಂಡಿರುವ ಮಹಿಳಾ ಸಾಹಿತಿಯಾಗಿ ಇಲ್ಲಿ ನಾವು ಗೌರವಿಸ್ತಾ ಇದ್ದೀವಿ ಅವರನ್ನ. ಅತ್ಯಂತ ಪ್ರತಿಭಾವಂತ ಅಥವಾ ಸಾಧಕರನ್ನು ತೂಗಿಸ್ಕೊಂಡು ಅವರೊಂದಿಗೆ ಜೀವನ ಕಳೆಯೋದು ಸಾಮಾನ್ಯವಾಗಿ ಬಹಳ ಕಷ್ಟದ ಕೆಲಸ. ರಜನಿ ಮೇಡಮ್ ಅವರು ಇದಕ್ಕೆ ಹೊರತಾಗಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ನರಹಳ್ಳಿ ಸರ್ ಅವರು ಬಹಳ ಪರ್ಟಿಕ್ಯುಲರ್. ಇಂಥ ವಿಚಾರ ಹೀಗೆ ಆಗ್ಬೇಕು, ಅದು ಹಾಗೆ ಆಗ್ಬೇಕು, ಹೀಗೆ ಇರ್ಬೇಕು ಅಂತ ತುಂಬಾ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ. ಅಷ್ಟೇ ಬೇಗ ಕೋಪನೂ ಬರುತ್ತೆ ಅವ್ರಿಗೆ. ಅವರನ್ನ ತಾಳ್ಕೊಂಡು ಮೇಡಮ್ ಇಷ್ಟು ವರ್ಷ ಜೊತೆ ಅದ್ಭುತವಾಗಿ ಜೀವನವನ್ನು ನಡೆಸಿದ್ದಾರೆ. ಮೇಡಮ್ ಅವರ ಸಂಸ್ಕಾರ ಮತ್ತು ತಾಳ್ಮೆಯನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಅವರ ತಾಳ್ಮೆಯನ್ನ
ರಜನಿ ಮೇಡಮ್ ಅವರು ಕಥೆಗಾರರಾಗಿ, ಕಾದಂಬರಿಕಾರರಾಗಿ, ಪ್ರಬಂಧ ರಚನಾಕಾರರಾಗಿ ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆದ ಸ್ಥಾನವನ್ನು ಪಡೆದಿರುತ್ತಾರೆ. ನನ್ನ ಅಜ್ಜಿ ಹೇಳಿದ ಕಥೆಗಳು, ಆತ್ಮವೃತ್ತಾಂತ, ಅಮ್ಮಮ್ಮ ಹೇಳಿದ ಕಥೆಗಳು, ನೀಲಕಿನ್ನರಿ ಮತ್ತು ಸೂತ್ರದ ಗೊಂಬೆ, ನಿನ್ನೊಲುಮೆಯಿಂದಲೇ, ಮನೆಯಂಗಳ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಮೇಡಮ್ ಅವರಿಗೆ ವಿಚಿ ಪ್ರಶಸ್ತಿ, ಮಾತೃಶ್ರೀ ರತ್ನಮ್ಮ ಹೆಗಡೆ ಪ್ರಶಸ್ತಿ, ಕರ್ನಾಟಕ ಲೇಖಕಿಯರ ಸಂಘದ ಪ್ರಶಸ್ತಿ, ಅಮ್ಮ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕದಂಬ ರತ್ನ ಪ್ರಶಸ್ತಿ, ಹೀಗೆ ಹಲವಾರು ಗೌರವಗಳು ಸಂದಿದೆ. ಮೇಡಮ್, ತಮಗೆ ನಮ್ಮ ಸುಮೇರು ಟ್ರಸ್ಟಿಂದ ಪರವಾಗಿ ಗೌರವಯುತವಾದ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಡಾಕ್ಟರ್ ಪಿ ಚಂದ್ರಿಕಾ ಅವರು. ಕವಿಯತ್ರಿಯೆಂದೇ ಗುರುತಿಸಿಕೊಂಡಿದ್ದರು. ಕಾದಂಬರಿ, ಪ್ರಬಂಧಗಳನ್ನು ರಚಿಸಿದ್ದಾರೆ. ಕನ್ನಡ ಸಾಹಿತ್ಯ ವಿಮರ್ಶೆಯ ಐತಿಹಾಸಿಕ ಅಧ್ಯಯನ ಇವರ PhD ಪ್ರಬಂಧ. ಇವರ ಕಲಾಕೃತಿಕೆಯನ್ನು ಕಿರುತೆರೆ ಹಾಗೂ ಸಿನಿಮಾ ಸಂಭಾಷಣೆ ಮತ್ತು ಕಥಾ ವಿಸ್ತರಣೆಯಲ್ಲಿ ಮಾತ್ರವಲ್ಲದೆ ಕಿರುಚಿತ್ರಗಳ ನಿರ್ದೇಶನ, ನಿರ್ಮಾಣ, ನಿರ್ವಹಣೆಯಲ್ಲಿ ಕಾಣಬಹುದು. ಅಭಿನವ ಚಾತುರ್ಮಾಸ ಪತ್ರಿಕೆಯ ಸಹ ಸಂಪಾದಕರಾಗಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ನಡ ಸಲಹಾ ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ನಿಮ್ಮ ಚರಿತ್ರೆಯಲ್ಲಿ ನಮಗೆ ಜಾಗವಿಲ್ಲ, ಸೂರ್ಯಗಂಧಿ ಧರಣಿ, ಜುಗಲ್ಬಂದಿ ಕವಿತೆಗಳು, ನನ್ನೊಳಗಿನ ನಿನ್ನ ಕಥೆಗಳು, ಭಿನ್ನ ವಿಭಿನ್ನ, ತಾಮ್ರವರ್ಣದ ತಾಯಿ, ಚಿಟ್ಟಿ, ಒಬ್ಬಳೇ ಆಡುವ ಆಟ, ಯಾರ ಜೊತೆಗೂ ಸಿಗದ ನವಿಲುಗಳು, ಆಕಾಶದಗಲ, ನಗುವಿನ ಅವಧೂತ, ಗುಲಾಬಿ ಟಾಕೀಸ್ ಇವು ಚಂದ್ರಿಕಾ ಅವರ ಪ್ರಮುಖ ಕೃತಿಗಳಾಗಿವೆ. ಇವರಿಗೆ ಮಾತೃಶ್ರೀ ರತ್ನಮ್ಮ ಹೆಗಡೆ ಪ್ರಶಸ್ತಿ, GSS ಕಾವ್ಯ ಪ್ರಶಸ್ತಿ, ನರಹಳ್ಳಿ ಪ್ರಶಸ್ತಿ, KP ಪೂರ್ಣಚಂದ್ರ ತೇಜಸ್ವಿ ನೈಸರ್ಗಿಕ ಕೃಷಿ ಮಹಿಳಾ ಪ್ರಶಸ್ತಿ, ಮಂಡ್ಯ ಆರ್ಗ್ಯಾನಿಕ್ ಗೌರವ ಇತ್ಯಾದಿ ಪ್ರಶಸ್ತಿಗಳು ಸಂದಿದೆ. ಮೇಡಮ್, ತಮಗೆ ಸುಮೇಶ್ ಟ್ರಸ್ಟ್ನ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಇಂದು ನನಗೆ ಒಂದು ವಿಶಿಷ್ಟವಾದ ದಿನ. ಯಾಕೆಂದ್ರೆ ಒಂದು ಕಡೆ ವಿದ್ಯೆಯನ್ನು ಹಾಗೂ ಬದುಕನ್ನು ಕಲಿಸಿದ ಗುರುಗಳಿದ್ದರೆ, ಅದೇ ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ನನ್ನ ಸಂಶೋಧನಾ ಗುರುಗಳಾದ ಡಾಕ್ಟರ್ ಮಂಜುನಾಥ್ ಪಾಳ್ಯ ಸರ್ ಇದ್ದಾರೆ. ಶ್ರೀಯುತರು ಶ್ರೀ ಸತ್ಯಸಾಯಿ ಮಾನವ ಅಭಿವೃದ್ಧಿ ವಿಶ್ವವಿದ್ಯಾಲಯದ ಕನ್ನಡ ಸ್ನಾತಕೋತ್ತರ ಹಾಗೂ ಸಂಶೋಧನಾ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ 6 ವಿದ್ಯಾರ್ಥಿಗಳು PhD ಹಾಗೂ 20 ವಿದ್ಯಾರ್ಥಿಗಳು MPhil ಪದವಿಯನ್ನು ಪಡೆದಿರುತ್ತಾರೆ. 23 ವರ್ಷಗಳ ಬೋಧನಾವಧಿಯನ್ನು ಹೊಂದಿರುವ ಮಂಜುನಾಥ್ ಪಾಳ್ಯ ಸರ್ ಅವರು ಕವಿಯಾಗಿ ದೂರದರ್ಶನ ಕೇಂದ್ರ 79ನೇ ಹಾಗೂ 83ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯಲ್ಲಿ ಕವಿತಾ ವಾಚನ ಮಾಡಿರುತ್ತಾರೆ. ಇವರು ಓದಿನ ಭಾವಗಳು, ಜನಪದ ದಿಟ್ಟಿ, ಕಲೆಯೊಳಗೆ ಬೆಳಕು, ಜಾಗತೀಕರಣ ಹಾಗೂ ಜಾತ್ರೆ ಮತ್ತು ಹಬ್ಬಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಪ್ರಕಾಶಕರಾಗಿ ಮಂಜುನಾಥ್ ಪಾಳ್ಯ ಸರ್ ಅವರು ಸುಮಾರು 120ಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಶ್ರೀಯುತರಿಗೆ ಭಾರತ ಸರ್ಕಾರವು ರಾಷ್ಟ್ರಪತಿಗಳ ಹೆಸರಿನಲ್ಲಿ ನೀಡಿರುವ 2016ನೇ ಸಾಲಿನ ಮಹರ್ಷಿ ಬಾಲನಾರ್ಯ ವ್ಯಾಸ ಸನ್ಮಾನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಸರ್, ತಮಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವನ್ನು ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದಲ್ಲಿ ಹಿರಿಯ ಭಾಷಾ ವಿದ್ವಾಂಸರಾದ KP ಭಟ್ ಸರ್ ಬಂದಿದ್ದಾರೆ. ಅವರು ಸ್ವಾಗತವನ್ನು ಮಾಡುತ್ತೇನೆ. ನಮ್ಮ ಸುಮೇರು ಟ್ರಸ್ಟ್ನ ಉಪಾಧ್ಯಕ್ಷರಾದ ಡಾಕ್ಟರ್ K ಹೊಯ್ಸಳನಿತ್ಯ ಕುಟುಂಬದವರು, ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ರೂಪಜಿ ಅವರು, GV ಸಂತೋಷ್ ಅವರು, ಸಹಾಯಕ ಕಾರ್ಯದರ್ಶಿಗಳಾದ ಸತೀಶ್ ಅದ್ದೆ ಅವರು, ಶಿವಕುಮಾರ್ B ಅವರು, ಖಜಾಂಚಿಗಳಾದ ಡಾಕ್ಟರ್ ರಿಕೋರಾವ್ ಅವರು ಹಾಗೂ ಸಂಸ್ಥಾಪಕ ಸದಸ್ಯರುಗಳಾದ ಡಾಕ್ಟರ್ PS ಮಂಜುನಾಥ್, ಡಾಕ್ಟರ್ ಸಂತೋಷ್ ಕುಮಾರ್, RM ಸತ್ಯಮಂಗಲ ಮಹಾದೇವ್, ಹೇಮಂತ್ ಕುಮಾರ್, ಪದ್ಮನಾಭ್ MC, ನಾಗೇಂದ್ರ T, ರಾಜೇಶ್ G, ಯೋಗಾನಂದ್ SV, ಮಹಾದೇವ್ ಪ್ರಸಾದ್ ಮತ್ತು ಕುಟುಂಬದವರು, ಹಾಗೆ ಮಂಜುನಾಥ್ ಸರ್ ಅವರ ತಾಯಿ ಇಂದ್ರಮ್ಮ ಅವರು ಇಲ್ಲಿದ್ದಾರೆ. ಹಾಗೆ ಅವರ ಅಕ್ಕ ಶೋಭಾರಾಣಿ ಅವರು ಕೂಡ ಈ ವೇದಿಕೆ ಈ ಸಮಾರಂಭದಲ್ಲಿದ್ದಾರೆ. ಅವರ ಅಣ್ಣ ರವಿಕುಮಾರ್ ಕೂಡ ಬಂದಿದ್ದಾರೆ.
ಡಾಕ್ಟರ್ ರಾಮಮೂರ್ತಿ ಅವರಿದ್ದಾರೆ, ಅಭಿನವರ ರವಿಕುಮಾರ್ ಸರ್ ಇದ್ದಾರೆ, ಶಾಂತರಾಜು ಸರ್ ಇದ್ದಾರೆ, ವಾದಿರಾಜು ಸರ್ ಇದ್ದಾರೆ, ಹಾಗೆ ನರಳಿಯವರ ಆತ್ಮೀಯರು ಎಲ್ಲರೂ ಇಲ್ಲಿ ಸೇರಿದ್ದೀರಾ. ನಿಮ್ಮೆಲ್ಲರಿಗೂ ನಮ್ಮ ಸುಮೇರು ಟ್ರಸ್ಟ್ನ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಸರ್, ನಮಗೂ ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತಗಳನ್ನು ಕೊಡ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ಈಗ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರನ್ನು ಕೇಳ್ಕೊಳ್ತಾ ಇದ್ದೇನೆ. ಸಸಿಗೆ ನೀರೇರಿಯುವುದರ ಮೂಲಕ